ಡೈವರ್ಸ್ ತಲಾಕ್ ಈ ಪ್ರೊಸೀಜರ್ ಎಲ್ಲ ಆಗಿ ಎಷ್ಟು ವರ್ಷದಿಂದ ಆಗ್ತಾ ಉಂಟು? ಸ್ಟಾರ್ಟಿಂಗಿಂದನೇ ನಾವಿಬ್ರು ಸರಿ ಹೋಗ್ತಾ ಇರಲಿಲ್ಲ. ಈಗ ನಾನು ನನ್ನ ಮನೆಯಲ್ಲಿ ಹಾಗೆ ಒಂದು 9 ಇಯರ್ಸ್ ಆಯಿತು. ನನ್ನ ಅಮ್ಮ ನನ್ನ ಖರ್ಚೆಲ್ಲ ನೋಡ್ತಾ ಇದ್ರು. 9 ವರ್ಷದಿಂದ ಅಮ್ಮನ ಹತ್ರ ಇಟ್ಟಿದ್ದಾರೆ. ಮದುವೆಗೆ ಎಷ್ಟು ವರ್ಷ ಆಯಿತು? ಒಂದು 25 ವರ್ಷ. 25 ವರ್ಷ. 3 ಮಕ್ಕಳು ಉಂಟು. ಒಬ್ಬನು ಬೆಂಗಳೂರಲ್ಲಿದ್ದಾನೆ. ಅವನು ಹಾಗೆ ಓದ್ಲಿಕ್ಕಂತ ದುಬೈ ಇಲ್ಲಿ ಲಂಡನಿಗೆ ಹೋಗಿದ್ದ. ಅಲ್ಲಿ ಫಸ್ಟ್ ಇಯರ್ ಫೀಸು ಎಲ್ಲ ನಾನೇ ಕಟ್ಟಿದ್ದು. ಸೆಕೆಂಡ್ ಇಯರ್ ಫೀಸು ಸ್ಕಾಲರ್ಶಿಪ್ ವಿತೌಟ್ ಇಂಟ್ರೆಸ್ಟ್ ಸ್ಕಾಲರ್ಶಿಪ್ ಬರ್ತಲ್ಲ ಅಬ್ರಾಡ್ ಸ್ಟಡೀಸ್ KMC, ಅದು ತಗೊಂಡು ಹೋಗಿದ್ದ. ಅದರಿಂದನೂ ಅವರು 1.5 ಲಕ್ಷ ಕಮಿಷನ್ ತಗೊಂಡಿದ್ದಾರೆ ಮಗನಿಂದ. ಮತ್ತೆ ಅದು ಕಂಪ್ಲೀಟ್ ಆದ ತಕ್ಷಣ 3ನೇ ವರ್ಷ ಎಲೆಕ್ಷನ್ ಉಂಟು ಅಂತ ಬರ್ಲಿಕ್ಕೆ ಹೇಳ್ಬಿಟ್ರು ಅವನನ್ನು. ಮತ್ತೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಸ್ಕಾಲರ್ಶಿಪ್ ಅವ್ರ ಹತ್ರ ಹೇಳಿದ್ರಂತೆ ಇದು ಪಾಸ್ ಮಾಡಬೇಡ ಅಂತ. ಈಗ ಮಕ್ಕಳು ನಿಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಇದ್ದಾರೆ? ನನ್ನ ಜೊತೆ. ಮೂವರು ನಿಮ್ಮ ಜೊತೆನೇ ಇದ್ದಾರೆ. ಎರಡನೇವನು JN ಯೂನಿವರ್ಸಿಟಿಯಲ್ಲಿ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ, BMS ಅಂತ ಒಂದು ಕೋರ್ಸ್. ಮೂರನೇವನು 10th ಸ್ಟ್ಯಾಂಡರ್ಡ್, ಅದು ನಮ್ಮ ಕಾಸರಗೋಡಲ್ಲಿ. ನಿಮಗೇನಾದರೂ ಬೆದರಿಕೆ ಏನಾದರೂ ಆಗ್ತಾರ? ಎಲ್ಲರೂ ಹೇಳ್ತಾರೆ ಅವ್ರ ಪವರ್ ಉಂಟು. ಈಗ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳುವಾಗನೇ ಮಾಡಿದ್ರು, ನೀನೇನು ಮಾಡಿದ್ರು ನನಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ನ ಹತ್ರ ಪವರ್ ಉಂಟು, ಏನು ಬೇಕಾದ್ರೂ ಮಾಡು. CM ಅಲ್ಲ, ಈಗ ನಾನು ಕಾಸರಗೋಡಲ್ಲಿ CMಗೆ ಒಂದು ಮೇಲ್ ಕಳಿಸಿದ್ದೆ. ಅದು ಕಳಿಸ ನಂತರ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದಿತ್ತು, ನಮ್ಮಿಬ್ಬರನ್ನು ಕೂತ್ಕೊಂಡು ಮಾತಾಡಿಸಿದ್ರು. ಅವರು ಯಾವ ರೀತಿಗೆ ಒಪ್ಪೋದಿಲ್ಲ. 50 lakh ಕೊಡ್ತೀನಿ, ಅದಕ್ಕಿಂತ ಮೇಲೆ ಕೊಡೋದಿಲ್ಲ ಅಂತ. ನಿಮಗೆ ಒಟ್ಟು ಎಷ್ಟು ಬರಬೇಕು ಅಂತ ಹೇಳಿದ್ರು? ನನಗೆ ನನ್ನ ಪ್ರಾಪರ್ಟಿ ವ್ಯಾಲ್ಯೂ ಬೇಕು, ನನ್ನ ತಂದೆಯವರು ಕೊಟ್ಟಿರ್ತಾರೆ. ಇನ್ನು ಅವರು ಮದುವೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮದುವೆ ಹಾಕಿದ್ರೆ ಮತ್ತೆ ಆ ಮಕ್ಕಳಿಗೆ ಹೋಗುದು. ಇದು ನನ್ನ ತಂದೆ ಪ್ರಾಪರ್ಟಿ, ನನ್ನ ಮಕ್ಕಳಿಗೆ ಬೇಕು. ಎರಡನೇ ಮದುವೆ ಆಗ್ತಾರೆ ಅಂತ ಹೇಳಿದ್ರು. ಮಕ್ಕಳ ಜೊತೆಗೆ ಫೋನ್ ಮಾಡಿ ಹೇಳಿದ್ರು, 2ನೇ ಮದುವೆ ಆಗ್ತೀನಿ. ಆಗ ಮದುವೆ ಆಗಿದ್ರೆ ಮತ್ತೆ ನನ್ನ ತಂದೆ ಪ್ರಾಪರ್ಟಿ ಅವರು ಮಕ್ಕಳಿಗೆ ಹೋಗಿ, ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಈಗ ನಿಮ್ಮ ಮಕ್ಕಳೇನಂತಾರೆ ಈ ವಿಚಾರದ ಬಗ್ಗೆ? ಅವರಿಗೇನಿಲ್ಲ, ಒಮ್ಮೆ ಫ್ರೀಯಾಗಿ ಸಿಕ್ಕಿದ್ರೆ ಸಾಕು. ಎಷ್ಟು ವರ್ಷ ಆಯಿತು ನಾನು ಮತ್ತೆ ಮಕ್ಕಳು ಇದ್ದೇ ಇದರಲ್ಲಿ. ಈಗ ಮಿನಿಸ್ಟರ್ ಹತ್ರ ಮಾತಾಡಿಸಿದ್ದೇವೆ. ಕಾಸರಗೋಡಲ್ಲಿ CM ಥ್ರೂ ಪೊಲೀಸ್ ಸ್ಟೇಷನಿಗೆ ಹೋಗಿದ್ದೀವಿ. ಎಲ್ಲಿಂದ ಜಸ್ಟಿಸ್ ಏನಂತ ನನಗೆ ಸಿಗ್ತಾ ಇಲ್ಲ. ನಿಮಗೆ ಮಿನಿಸ್ಟರ್ಸ್ಗಳು ಫೋನ್ ಮಾಡಿದ್ರು ಅಂತ ಹೇಳಿದ್ರಲ್ಲ ಮಾತುಕತೆಗೆ, ಆ ಮಿನಿಸ್ಟರ್ಸ್ಗಳು ಯಾರ್ಯಾರು? ಸಲೀಂ ಅಹಮದ್ ಫೋನ್ ಮಾಡಿದ್ರು, ಅದು ಇದಕ್ಕೆ ರಿನ್ಯೂವಲಿಗೆ. ನಾನು ಒಪ್ಕೊಳ್ಳಿಲ್ಲಲ್ಲ. ಅವ್ರು ಫೋನ್ ಮಾಡಿ 40,000 ಕೊಡ್ತಾರೆ, ನೀವು ಸೈನ್ ಹಾಕಿ ಕೊಡಿ ಅಂತ ಹೇಳಿದರು. ಮತ್ತೆ ಇನ್ನು ಫೋನ್ ಮಾಡಿದ್ರು, ಅವ್ರು ಫೋನ್ ತಗೊಳ್ಳೋದು ಇಲ್ಲ. ಅದರ ವಾಯ್ಸ್ ರೆಕಾರ್ಡ್ ಏನಾದರೂ ಉಂಟಾ? ವಾಯ್ಸ್ ರೆಕಾರ್ಡ್ ಏನೂ ಇಲ್ಲ. ಈಗ ತಲಾಖ್ ಕಾನೂನು ಬಾಹಿರ ಅಲ್ವಾ? ಭಾರತದಲ್ಲಿ ತಲಾಖ್ ಅಂತ ಹೇಳುವಂಥದ್ದು ಕಾನೂನು ಬಾಹಿರ ಅಂತ ಹೇಳಿ ಆ ರೀತಿಯಲ್ಲಿ ಈಗ ಹೋಗ್ತಾ ಇದ್ದಾರೆ.